ಸೊ ಫ್ರೆಂಡ್ಸ್, ಈ ವಿಡಿಯೋದಾಗ ನಾನು ಸಿಂಪಲ್ ಆಗಿ ನಿಮ್ಗೆ ಗ್ರೀಕ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ನಾವು ವಾಟ್ ಇಸ್ ಥೀಟಾ. ಥೀಟಾ ಅಂದ್ರೆ ಏನು? ಥೀಟಾ ಅಂದ್ರೆ ನೀವು ಟೈಮ್ ಅಂತ ತಿಳ್ಕೊಳ್ಳಿ. ಓಕೆ, ಥೀಟಾ ಅಂತಂದ್ರೆ ಟೈಮ್ ಅಂದ್ರ ಟೈಮ್ ಡಿಕೆ. ಸೊ ನೀವು ಪ್ರೀಮಿಯಂ ಏನಾಕೈತಿ, ನೀವೇನಾರ 100 ರೂಪಾಯಿ ತಗೊಂಡಿದ್ದೆ ಅಂತಂದ್ರ ಅದಕ್ಕೆ ಟೈಮ್ ಹೋದಂಗ ಅಂದ್ರ ಮಾರ್ಕೆಟ್ ಸೈಡ್ ವೇಸ್ ಆತಂದ್ರ ಅದ್ರಾಗ ಥೀಟಾ ಡಿಕೆ ಆಕೈತಿ. ಸೊ ಇಷ್ಟ ನೀವು ಅರ್ಥ ಮಾಡ್ಕೋಬೇಕು ನೋಡ್ರಿ. ಮಾರ್ಕೆಟ್ ಏನ್ರ ಒಂದ್ ವೇಳೆ ಅಪ್ಪು ಹೋಗ್ಲಿಲ್ಲ ಡೌನ್ ಹೋಗ್ಲಿಲ್ಲ, ಒಂದ ಕಡೆ ಇದ್ರ ಸೈಡ್ ವೇಸ್ ಅಂತಾರ. ಸೊ ಅವಾಗ ಪ್ರೈಸ್ ಡಿಕ್ರೀಸ್ ಆಕೈತ್ರಿ, ಥೀಟಾ ಡಿಕೆ ಆಕೈತಿ. ಓಕೆ, ಸೊ ನೆಕ್ಸ್ಟ್ ವಾಟ್ ಇಸ್ ಡೆಲ್ಟಾ. ಡೆಲ್ಟಾ ಅಂದ್ರ ನೀವು ತಗೊಂಡಿರ್ತಾರಲ್ಲ ಪ್ರೀಮಿಯಂ, ಅದು ಎಷ್ಟು ಮೂವ್ ಆಕೈತಿ ಅಂತ ಹೇಳಿ. ಅಂದ್ರ ಒಂದ್ ವೇಳೆ ಮಾರ್ಕೆಟ್ 100 ಪಾಯಿಂಟ್ಸ್ ಅಪ್ ಮೂವ್ ಆದ್ರ ನಿಮ್ದು ಸ್ಟ್ರೈಕ್ ಪ್ರೈಸ್ ಎಲ್ಲಿಗೆ ಹೋಗೈತಿ, ಅದೇ ರೀತಿ 100 ಪಾಯಿಂಟ್ಸ್ ಡೌನ್ ಹೋದ್ರ ನಿಮ್ ಸ್ಟ್ರೈಕ್ ಪ್ರೈಸ್ ಎಲ್ಲಿ ಹೋಗೈತಿ. ಅಂದ್ರ ನೀವು 100 ರೂಪಾಯಿ ತಗೊಂಡಿರ್ತಿರಲ್ಲ, ಸೊ ಮಾರ್ಕೆಟ್ ಮೂವ್ ಆದ್ರ 100 ರೂಪಾಯಿ ಎಷ್ಟು ಆಕೈತಿ. ಆಮೇಲೆ ಮಾರ್ಕೆಟ್ ಡೌನ್ ಹೋತ್ಪ, ಅವಾಗ 100 ರೂಪಾಯಿ ಎಷ್ಟು ತಳಗ್ ಬರ್ತೈತಿ ಅಂತ ಹೇಳಿ ಇಂಡಿಕೇಟ್ ಮಾಡ್ತೈತಿ. ಸೊ ಇಷ್ಟ ನೋಡ್ರಿ ಡೆಲ್ಟಾ ಅಂದ್ರ. ಸೊ ವಾಟ್ ಈಸ್ ಗಾಮಾ. ಗಾಮಾ ಬ್ಲಾಸ್ಟ್ ಅಂತ ಕೇಳಿರ್ಬೇಕು ನೀವು. ಗಾಮಾ ಬ್ಲಾಸ್ಟ್ ಅಂದ್ರ ಒಮ್ಮೆ ಪ್ರೀಮಿಯಂ 1 ರೂಪಾಯಿ 10 ರೂಪಾಯಿ ಆಗಿಬಿಡ್ತೈತಿ. ಗಾಮಾ ಬ್ಲಾಸ್ಟ್ ಯಾವತ್ತಿದ್ರು ಎಕ್ಸ್ಪೈರಿ ದಿವಸಕ್ಕೈತಿ. ಸೊ ಸಿಂಪಲ್ ಆಗಿ ಗಾಮಾ ಅಂತಂದ್ರ ರೇಟ್ ಆಫ್ ಚೇಂಜ್ ಆಫ್ ಡೆಲ್ಟಾ ಈಸ್ ಗಾಮಾ. ಸೊ ಫೋರ್ತ್ ಒನ್ ವಾಟ್ ಈಸ್ ವೇಗಾ. ವೇಗಾ ಅಂದ್ರೆ ವೊಲಟಿಲಿಟಿ, ಇಂಪ್ಲಾಯ್ಡ್ ವೊಲಟಿಲಿಟಿ ಅಂತ ನೀವು ಕೇಳಿರ್ಬೋದು. ಸೊ ಇದು ನಿಮ್ಗೆ ಏನ್ ಇಂಡಿಕೇಟ್ ಮಾಡ್ತೈತಪ್ಪ ಅಂತಂದ್ರ ಮಾರ್ಕೆಟ್ ದಾಗ ವೊಲಟಿಲಿಟಿ ಆದಾಗ ಪ್ರೈಸ್ ಯಾವ ರೀತಿ ಮೂವ್ ಆಕೈತಿ ಅಂತ ಹೇಳಿ. ಅಂದ್ರ ಇಟ್ ಮೆಜರ್ಸ್ ಚೇಂಜ್ ಇನ್ ಆಪ್ಷನ್ಸ್ ಪ್ರೈಸ್ ವೆನ್ ವೊಲಟಿಲಿಟಿ ಮೂವ್ಸ್. ಓಕೆ, ಇಷ್ಟ ನೋಡ್ರಿ, ಸಿಂಪಲ್ ಆಗಿ ತಿಳ್ಕೊಳ್ರಿ. ಇವಾಗ ಯಾವ್ದೋ ಒಂದು ನಿಮ್ಗೆ ನ್ಯೂಸ್ ಬರ್ತಿತ್ತು ಸಡನ್ ಆಗಿ, ಅಥವಾ ಎಲೆಕ್ಷನ್ಸ್ ರಿಸಲ್ಟ್ ಬರ್ತೈತಿ, ಅಥವಾ ಎಲ್ಲೂ ವಾರ್ ಆಗೈತೆ ಅಂತ ಬರ್ತೈತಿ, ಅವಾಗ ಏನಾಕೈತಿ ವೊಲಟಿಲಿಟಿ ಜಾಸ್ತಿ ಆಕೈತಿ. ಅವಾಗ ಬಯರ್ಸ್ ಸೆಲ್ಲರ್ಸ್ ಒಮ್ಮೆ ಗಾಬ್ ಹೊಡಿತಾರ. ಅವಾಗ ಮಾರ್ಕೆಟ್ ಒಮ್ಮೆ ಮೇಲೆ ಹೋಗುದು, ಒಮ್ಮೆ ಡೌನ್ ಹೋಗುದು. ಅಂದ್ರೆ ನೀವು ಪ್ರೀಮಿಯಂ 100 ರೂಪಾಯಿ ತಗೊಂಡಿರ್ತೀವಿ, ಅದು ಒಮ್ಮೆ ಸ್ಪೈಕ್ ಆಗಿ 130 140 ಆಕೈತಿ. ಆಮೇಲೆ ಒಮ್ಮೆ ಡೌನ್ ಆಗಿ 80 ರೂಪಾಯಿ 50 ರೂಪಾಯಿ ಆಕೈತಿ. ಇದಕ್ಕ ಏನಂತೀವಿ ನಾವು? ವೇಗ ಅಂತೀವಿ. ಸೊ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಮಾಡ್ಸಿ ಫ್ರೆಂಡ್ಸ್, ಇದನ್ನ ತಿಳ್ಕೊರಿ, ನಾಲೆಜ್ ಬೆಳೆಸ್ಕೊರಿ. ಯಾರಿಗೆಲ್ಲ ಅರ್ಥ ಆಗುದಿಲ್ಲಲ್ಲ ಅವರಿಗೆ ದಯವಿಟ್ಟು ಶೇರ್ ಮಾಡ್ರಿ.